ಎಸ್, ನೀವು ತಮ್ನೇಲ್ ಮತ್ತೆ ಟೈಟಲ್ ನೋಡಿರುವಂತದ್ದು ಕರೆಕ್ಟ್. ಎಲ್ಲರಿಗೂ ಕೂಡ ಫ್ರೀ ಲ್ಯಾಪ್ಟಾಪ್ ಸಿಗ್ತಿದೆ ಅಂತಾನೆ ಹೇಳ್ಬೋದು ಗೌರ್ಮೆಂಟ್ ಕಡೆಯಿಂದ. ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಾಗತ್ತೆ, ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಡ್ತೀನಿ. ಅಪ್ಲೈ ಮಾಡೋದು ಹೇಗೆ ಅಂತಾನು ಕೂಡ ಮೆನ್ಷನ್ ಮಾಡಿದ್ದೀನಿ. PDF ಬಂದ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ. ಪ್ರತಿಯೊಬ್ಬರನ್ನು ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ಯಾರಿಗೆಲ್ಲ ಫ್ರೀ ಲ್ಯಾಪ್ಟಾಪ್ ಸಿಗುತ್ತೆ ಅಂದ್ರೆ MBBS ಸ್ಟೂಡೆಂಟ್ಸ್ ಮತ್ತೆ BE ಸ್ಟೂಡೆಂಟ್ಸ್ ಗಳಿಗೆ ಮಾತ್ರನೇ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮತ್ತೆ MBBS ಸ್ಟೂಡೆಂಟ್ಸ್ ಗಳಿಗೆ ಮಾತ್ರನೇ ಲ್ಯಾಪ್ಟಾಪ್ ಸಿಗುವಂತದ್ದು. ಇವೆರಡು ಕೋರ್ಸಸ್ ಗಳಿಗೆ ಲ್ಯಾಪ್ಟಾಪ್ ನ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿ ಗೌರ್ಮೆಂಟ್ ಅವರು ಅನೌನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ನೋಟ್ ಮಾಡ್ಕೋಬೇಕಾಗತ್ತೆ. ನೀವು ಯಾರೆಲ್ಲ BE ಮತ್ತೆ MBBS ಓದ್ತಿದ್ದೀರಾ, ಪಾಸ್ಪೋರ್ಟ್ ಸೈಜ್ ನ ಒಂದು ಫೋಟೋ ಅವಶ್ಯಕತೆ ಇರುತ್ತೆ ಅಂತಾನೆ ಹೇಳ್ಬೋದು. ಎರಡನೇದಾಗಿ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ, ಪ್ರೀವಿಯಸ್ ಇಯರ್ ನ ಒಂದು ಮಾರ್ಕ್ಸ್ ಕಾರ್ಡ್ ಅವಶ್ಯಕತೆ ಇರುತ್ತೆ. ಮೂರನೇದಾಗಿ ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗತ್ತೆ. ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು 3 lakh 4 lakh ಇತ್ತು ಅಂದ್ರೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಸೊ ನಾಲ್ಕನೇದಾಗಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ, ನಿಮ್ಮ ಒಂದು ಬ್ಯಾಂಕ್ ನ ಒಂದು ಪಾಸ್ಬುಕ್ ಇರಬೇಕಾಗತ್ತೆ. ಮತ್ತೆ ಐದನೇದಾಗಿ ಸ್ಟೂಡೆಂಟ್ ID ಅವಶ್ಯಕತೆ ಇರುತ್ತೆ, ಪ್ರತಿ ಒಬ್ಬರ ಹತ್ರನೂ ಕೂಡ ಸ್ಟೂಡೆಂಟ್ ID ಇರಬೇಕಾಗತ್ತೆ. ಸೊ ಆರನೇದಾಗಿ ಆಧಾರ್ ಕಾರ್ಡ್ ಇರಬೇಕಾಗತ್ತೆ, ನಿಮ್ಮ ಹತ್ರ 18+ ಆಗಿರ್ಬೇಕಾಗತ್ತೆ, ಆಧಾರ್ ಕಾರ್ಡ್ ಇರಬೇಕಾಗತ್ತೆ. ಅದಾದ್ಮೇಲೆ ವೋಟರ್ ID ಇರಬೇಕಾಗತ್ತೆ. ವೋಟರ್ ID ಅನ್ನುವಂಥದ್ದು ಮಸ್ಟ್ ಅಂಡ್ ಶುಡ್ ಅಂತಾನೆ ಹೇಳ್ಬೋದು. ಮತ್ತೆ ರೇಷನ್ ಕಾರ್ಡ್ ಅವಶ್ಯಕತೆ ಇದೆ. ಸೊ ಯಾರೆಲ್ಲ BPL ನಲ್ಲಿ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಬೆಸ್ಟ್ ಅಂತಾನೆ ಹೇಳ್ಬೋದು, ಡೈರೆಕ್ಟ್ ಆಗಿ ನಿಮ್ಗೆ ಇರುತ್ತೆ. ಅದಾದ್ಮೇಲೆ ಅಫಿಡವಿಟ್ ನಲ್ಲಿ 20 rupees ನೀವು ಪೇ ಮಾಡಿಬಿಟ್ಟು ಮ್ಯಾಂಡೇಟರಿ ಸರ್ಟಿಫಿಕೇಟ್ ಇವೆಲ್ಲನೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ, ನೀವು ಇಲ್ಲಿ ಮೊದಲನೇದಾಗಿ ಒಂದು ಫಾರ್ಮ್ ಬರುತ್ತೆ ಅಂತಾನೆ ಹೇಳ್ಬೋದು. 20 ರೂಪಾಯಿ ಕೊಟ್ರೆ ಅಫಿಡವಿಟ್ ಒಂದು ಫಾರ್ಮ್ ಬರುತ್ತೆ. ಆ ಒಂದು ಫಾರ್ಮ್ ನ ಫಿಲ್ ಮಾಡಿಬಿಟ್ಟು ನೀವು ಇಲ್ಲಿ ಮಹಾನಗರ ಪಾಲಿಕೆನಲ್ಲಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅಂಗಡಿಗೆ ಹೋಗ್ಬಿಟ್ಟು ಅಫಿಡವಿಟ್ ಫಾರಂ ಕೊಡಿ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಕೂಡ ಕೊಡ್ತಾರೆ. 20 ರೂಪಾಯಿ ಇರುತ್ತೆ ಅಷ್ಟೇ, 5 ರೂಪಾಯಿಂದ 20 ರೂಪಾಯಿ ತನಕ ಇರುತ್ತೆ. ಅದರಲ್ಲಿ ಇನ್ಫಾರ್ಮೇಶನ್ ಫಿಲ್ ಮಾಡಿಬಿಟ್ಟು ನೀವು ಮಹಾನಗರ ಪಾಲಿಕೆ ಇದೆ ನೋಡಿ, 30ನೇ ತಾರೀಕು, ಇದೇ ತಿಂಗಳು 30ನೇ ತಾರೀಕು ಒಳಗಡೆ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಸಬ್ಮಿಟ್ ಮಾಡಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ ನಿಮ್ಗೆ ಲ್ಯಾಪ್ಟಾಪ್ ಸಿಗುತ್ತೆ. ಅದರ ಒಂದು ಅಪ್ಡೇಟ್ ಅನ್ನು ಕೂಡ ನಿಮ್ಗೆ ಆಧಾರ್ನ ಒಂದು ನಂಬರ್ ಕೊಟ್ಟಿರ್ತೀರಾ ನೋಡಿ, ಅಥವಾ ಫೋನ್ ನಂಬರ್ ಕೊಟ್ಟಿದ್ದೀರಾ ಅಂದ್ರೆ ಆ ಒಂದು ಫೋನ್ ನಂಬರ್ಗೆ SMS ಬರುತ್ತೆ. ಸೊ ಇಷ್ಟು ನೀವು ಇಲ್ಲಿ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಮಾಡಿ ಫಾರ್ಮ್ ನ ನೀವು ಫಿಲ್ ಮಾಡಿಬಿಟ್ಟು ಫೋಟೋನ ಅಟ್ಯಾಚ್ ಮಾಡಿ ಮಹಾನಗರ ಪಾಲಿಕೆಗೆ ಕೊಡಬೇಕಾಗುತ್ತೆ. ತಾಲೂಕಿನಲ್ಲಿರುವಂತ ಮಹಾನಗರ ಪಾಲಿಕೆಗೆ ಕೊಡಿ. ಸೊ ಪ್ರತಿ ಒಬ್ಬರನ್ನು ಕೂಡ ಸಬ್ಮಿಟ್ ಮಾಡಿ. ಯಾರೆಲ್ಲ MBBS ಮತ್ತೆ BE ಸ್ಟೂಡೆಂಟ್ಸ್ ಮಾಡ್ತಿದ್ದೀರಾ, ಯಾರೆಲ್ಲ ಕೋರ್ಸ್ನ ಕಂಪ್ಲೀಟ್ ಮಾಡ್ತಿದ್ದೀರಾ ಮತ್ತೆ ಕೋರ್ಸ್ನ ಇನ್ನು ಕಂಟಿನ್ಯೂ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಈ ಒಂದು ಲ್ಯಾಪ್ಟಾಪ್ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಬ್ಬರನ್ನು ಕೂಡ ಸಬ್ಮಿಟ್ ಮಾಡಿ. ಅಫಿಡವಿಟ್ ಫಾರ್ಮ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಫೋಟೋನ ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ಕೂಡ ನೀವು ಇಲ್ಲಿ ಪ್ರಿಂಟ್ ಔಟ್ ನ ತೆಗೆಸ್ಕೊಂಡ್ಬಿಡಬಹುದು. ಬಟ್ ಒರಿಜಿನಲ್ ಅಫಿಡವಿಟ್ ಫಾರ್ಮ್ ನೀವು ಇಲ್ಲಿ ತಗೋಬೇಕಾಗುತ್ತೆ ಫಾರ್ಮ್ ನ ಫಿಲ್ ಮಾಡಕ್ಕೆ. ಜೆರಾಕ್ಸ್ ತೆಗೆಸ್ಕೊಳ್ಳೋಕೆ ಹೋಗಬೇಡಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.